ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾವನಾ ಬ್ಯೂಟಿ ಟ್ಯುಟೋರಿಯಲ್ಸ್. ಡೇ 1 ನಾನಿಲ್ಲಿ ಥ್ರೆಡ್ಡಿಂಗ್ ಥಿಯೋರಿನ ಬರೆದಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಥ್ರೆಡ್ಡಿಂಗ್ ಮಾಡೋದಕ್ಕೆ ಏನೇನೆಲ್ಲ ಬೇಕು, ಥ್ರೆಡ್ಡಿಂಗ್ ಟೂಲ್ಸ್ ಏನು ಬೇಕು, ಮತ್ತು ಶೇಪ್ಸ್ ಯಾವ್ಯಾವ ಫೇಸಿಗೆ ಯಾವ್ಯಾವ ಶೇಪ್ಸ್ ಸೂಟ್ ಆಗುತ್ತೆ ಅಂತ ಬರ್ತಿದ್ದೀನಿ. ಮತ್ತು ಪ್ರೊಸೀಜರ್ ಹೇಗೆ ಮಾಡೋದಂತ ಹೇಳ್ತೀನಿ, ಮತ್ತು ಇಂಪಾರ್ಟೆನ್ಸ್ ಏನೇನು ಬೇಕು, ಮತ್ತು ಸ್ವಲ್ಪ ಪ್ರಿಕಾಷನ್ಸ್ ಬರೆದಿದ್ದೀನಿ. ನೀವು ಥ್ರೆಡ್ಡಿಂಗ್ ಮಾಡಬೇಕಾದ್ರೆ ಏನೇನೆಲ್ಲ ಪ್ರಿಕಾಷನ್ಸ್ ನೀವು ತೊಗೊಳ್ಬೇಕಂತ ನಾನು ತೋರಿಸ್ತೀನಿ ನೋಡಿ. ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಐಬ್ರೋಸ್ ಹೇಗೆ ಮಾಡೋದು ಅಂತ ಪ್ರಾಕ್ಟಿಕಲಾಗಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ಚಾನಲ್ನ ವಿಸಿಟ್ ಮಾಡಿ ವಿಡಿಯೋನ ನೋಡಿ, ಓಕೆನಾ. ಇಲ್ಲಿ ನೋಡಿ, ಇವಾಗ ಥ್ರೆಡ್ಡಿಂಗ್ ಥಿಯೋರಿನ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರೆಲ್ಲ ಬರ್ಕೊಳ್ಳಬಹುದು. ಇದನ್ನು ನೋಡಿ, ಥ್ರೆಡ್ಡಿಂಗ್ ಮಾಡೋಕ್ಕೆ ಏನೇನು ಬೇಕಂತ ಬರೆದಿದ್ದೀನಿ. ಥ್ರೆಡ್ಡಿಂಗ್ ಮಾಡೋದಕ್ಕೆ ಥ್ರೆಡ್ ಬೇಕು, ಪೌಡರ್ ಬೇಕು, ಸೀಸರ್ ಬೇಕು, ಐಬ್ರೋ ಪೆನ್ಸಿಲ್, ಮಾಯ್ಶ್ಚರ್ ಕ್ರೀಮ್, ಮಸಾಜಿಂಗ್ ಕ್ರೀಮ್, ಮತ್ತು ಟೋನರ್, ಕಾಟನ್, ಐಬ್ರೋ ಕೊಂಬು, ಓಕೆನಾ. ಥ್ರೆಡ್ ಬೇಕೇ ಬೇಕು, ಪೌಡರ್ ಬೇಕು, ಮತ್ತು ಐಬ್ರೋದು ಸೀಸರ್ ಬರುತ್ತೆ, ಸ್ಮಾಲ್ ಸೀಸರ್ ಬರುತ್ತೆ, ಅದು ಬೇಕು. ಐಬ್ರೋ ಪೆನ್ಸಿಲ್ ಬೇಕು ಜಸ್ಟ್ ಟು ಶೋ ದಿ ಶೇಪ್ಸ್, ಓಕೆನಾ. ಮತ್ತು ಮಾಯ್ಶ್ಚರ್ ಕ್ರೀಮ್ ಬೇಕು, ಅಂದರೆ ಆಫ್ಟರ್ ಐಬ್ರೋಸ್ ಸ್ವಲ್ಪ ಪೇಯ್ನ್ ಆಗಿರುತ್ತೆ, ಓಕೆನಾ. ಸೊ ಸೆನ್ಸಿಟಿವ್ ಪಾರ್ಟ್ ಅಲ್ವಾ ಸೊ ಸ್ವಲ್ಪ ಮಸಾಜ್ ಕೊಡೋದ್ರಿಂದ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ, ಮತ್ತು ಪೇಯ್ನೂ ಅವ್ರಿಗೆ ಅಷ್ಟು ಕಾಣಿಸಲ್ಲ, ಓಕೆನಾ. ಮತ್ತು ಟೋನರ್ ಬೇಕು. ಸ್ವಲ್ಪ ಜನದ್ದು ಸ್ಕಿನ್ನು ಆಯ್ಲಿ ಇರುತ್ತೆ, ಅಂಥವ್ರಿಗೆ ಟೋನರ್ ಹಾಕಬೇಕು. ಟೋನರ್ ಹಾಕಿ ಮಸಾಜ್ ಮಾಡಬೇಕು, ಇಲ್ಲಾಂದರೆ ಸ್ಕಿನ್ ಕಟ್ಟಾಗಿರುತ್ತೆ, ಆವಾಗ ಟೋನರ್ ಬೇಕಾಗುತ್ತೆ. ಮತ್ತು ಕಾಟನ್ ಮತ್ತು ಕೂಂಬು, ಇದಿಷ್ಟಿದ್ರೆ ಥ್ರೆಡ್ಡಿಂಗ್ ಮಾಡ್ಬೋದು. ಮತ್ತು ನೋಡಿ, ಶೇಪ್ಸ್ ಅಂತ ಬಂದಾಗ ಬೇಸಿಕ್ ಶೇಪ್ಸ್ನ ನಾನೊಂದಿಷ್ಟು ಬರೆದಿದ್ದೀನಿ. ನೀವು ಇದನ್ನು ನೋಡ್ಬೋದು, ಯಾವ್ಯಾವ ಫೇಸಿಗೆ ಯಾವ್ಯಾವ ಶೇಪ್ ಸೂಟ್ ಆಗುತ್ತೆ ಅಂತ ನಾನು ಬರೆದಿದ್ದೀನಿ ನೋಡಿ. ಬ್ರಾಡ್ ಫೇಸ್ಗೆ ಸಾಫ್ಟ್ ಆ್ಯಂಗಲ್ಡ್ ಆರ್ಚ್ ಸೂಟ್ ಆಗುತ್ತೆ. ಅಂತಂದರೆ ಬ್ರಾಡ್ದು ಫೇಸ್ ಅಂತಂದರೆ ಸ್ವಲ್ಪ ಫೇಸ್ ಅಗಲ ಇರುತ್ತಲ್ವ, ಅವ್ರಿಗೆ ಐಬ್ರೋಸು ಸ್ವಲ್ಪ ಬ್ರಾಡಾಗಿ ಸಾಫ್ಟ್, ತುಂಬ ಓವರ್ ಆರ್ಚೂ ಬರಬಾರ್ದು, ಸಾಫ್ಟ್ ಆರ್ಚ್ ನೋಡೋದಕ್ಕೆ ಡೀಸೆಂಟಾಗಿ ಕಾಣಿಸ್ಬೇಕು. ಆ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಬೆಸ್ಟ್ ಫಾರ್ ಸ್ಕ್ವೇರ್, ಡೈಮಂಡ್ ಆ್ಯಂಡ್ ಓವಲ್ ಶೇಪ್ ಫೇಸ್ ನೋಡಿ. ಈ ಶೇಪು ಅಂತಂದರೆ ಲೈಟಾಗಿ ನೀವು ಐಬ್ರೋಸ್ ಮಾಡಿರ್ತೀರಲ್ವ, ಲೈಟಾಗಿ ಬ್ರಾಡ್ ಬಂದು ಲೈಟಾಗಿ ಆರ್ಚ್ ಬಂದಿರುತ್ತೆ. ಈ ಪೋರ್ಷನ್ ಬಂದಿರೋದು ಈ ಥರ ಫೇಸ್ ಕ್ವಾಲಿಟೀಸ್ ಇರುತ್ತಲ್ಲ, ಅವ್ರಿಗೆ ಮಾತ್ರ ಈ ಶೇಪ್ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ನೋಡಿ, ರೌಂಡು ಸೆಕೆಂಡ್ ಒಂದು ಬಂದು ರೌಂಡ್ ಶೇಪು. ಯೂಶ್ವಲಾಗಿ ಕೆಲವರು ಈ ಥರ ಹುಬ್ಬು ಹಾರಿಸ್ದಂಗಿರಲ್ಲ ನೋಡಿ, ಇದಿದೆಯಲ್ಲ, ಇದು ತುಂಬ ಓವರ್ ಆರ್ಚ್ ಆದರೆ ತುಂಬ ಚೆನ್ನಾಗಿ ಕಾಣಿಸಲ್ಲ. ಸೊ ಕೆಲವರು ಆರ್ಚ್ ಬೇಡ ಅಂತಂತಾರೆ, ಇಲ್ಲಾಂತಾನೆ ಬೈ ಬರ್ತ್ ಅವ್ರದ್ದು ರೌಂಡ್ ಬಂದಿರುತ್ತೆ. ಸೊ ಈ ಶೇಪು ಬಂದು ಯೂಶ್ವಲಾಗಿ ಆಲ್ಮೋಸ್ಟ್ ಇರುತ್ತೆ. ಕೆಲವರು ಈ ಶೇಪ್ನ ಪ್ರಿಫರ್ ಮಾಡ್ತಾರೆ, ಇನ್ನು ಕೆಲವರು ಈ ಶೇಪ್ನ ಪ್ರಿಫರ್ ಮಾಡ್ತಾರೆ. ಆರ್ಚ್ ಬೇಡ ಅನ್ನೋರಿಗೆ ಇದು ಸೂಟ್ ಆಗುತ್ತೆ ನೋಡಿ. ಇದು ಬೆಸ್ಟ್ ಫಾರ್ ಹಾರ್ಟ್ ಆ್ಯಂಡ್ ಡೈಮಂಡ್ ಶೇಪ್ಡ್ ಫೇಸ್ ಅಂತಂದರೆ ಈ ಫೇಸು, ಈ ಲುಕ್ ಇರೋರ್ಗೆ ಮಾತ್ರನೇ ಈ ಐಬ್ರೋಸ್ ಸೂಟ್ ಆಗುತ್ತೆ. ಮತ್ತು ನೋಡಿ, ಸ್ಟ್ರೈಟ್, ಇನ್ನು ಕೆಲವ್ರದ್ದು ಆರ್ಚ್ ಇರಲ್ಲ ಮತ್ತು ರೌಂಡ್ ಶೇಪೂ ಇರಲ್ಲ, ಸ್ಟ್ರೈಟ್ ಇರುತ್ತೆ, ನಾರ್ಮಲ್ ಆಗಿರುತ್ತೆ. ಸೊ ಅದು ಬಂದು ಬೆಸ್ಟ್ ಫಾರ್ ಆಬ್ಲಾಂಗ್ ಫೇಸಸ್ ಅಂತಲೇ, ಸ್ವಲ್ಪ ಬ್ರಾಡ್ ಫೇಸ್ ಅಂತಲೇ, ಲಾಂಗ್ ಫೇಸ್ ಇರುತ್ತಲ್ಲ, ಸೊ ಅಂಥವ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲಾಂಗ್ ಹಾರ್ಡ್ ಆ್ಯಂಗಲ್ ಆರ್ಚ್ ಅಂದರೆ ಈ ಶೇಪು ಸ್ವಲ್ಪ ಬ್ರಾಡಾಗಿ ಬಂದಿರುತ್ತೆ. ಮತ್ತು ಇಲ್ಲಿ ಏನು ಈ ಪೋರ್ಷನ್ ಇದೆ ಇದು ನೋಡಿ, ಇದು ಸಾಫ್ಟ್ ಆ್ಯಂಗಲ್ಗೂ ಲಾಂಗ್ ಅಂದರೆ ಹಾರ್ಡ್ ಆ್ಯಂಗಲ್ಗೂ ನೀವು ಡಿಫ್ರೆನ್ಸ್ನ ನೋಡ್ಬೋದು. ಇದು ಬಂದು ಮೈಲ್ಡಾಗಿ ಆರ್ಚ್ ಬಂದಿರುತ್ತೆ, ಶಾರ್ಪ್ ಬಂದಿರುತ್ತೆ, ಇಲ್ಲಿ ವಿ ಟೈಪಲ್ಲಿ ಲೈಟಾಗಿ. ಇದು ಬಂದು ಲಾಂಗ್ ವಿ ಥರ ಬಂದಿರುತ್ತೆ ಆರ್ಚ್, ಓಕೆನಾ. ಇದು ಸ್ವಲ್ಪ ಬ್ರಾಡ್ ಫೇಸ್ ಮತ್ತು ಫೋರ್ಹೆಡ್ ಲಾಂಗ್ ಇರುತ್ತಲ್ಲ, ಅಂಥವ್ರಿಗೆ ಸೂಟ್ ಆಗುತ್ತೆ. ಸೊ ಇದು ಎಲ್ಲರ ಫೇಸ್ಗೂ ಇದು ಸೂಟ್ ಆಗೋಲ್ಲ, ತುಂಬ ಬ್ರಾಡಾಗಿ. ಫೋರ್ಹೆಡ್ ಲಾಂಗ್ ಇರೋರಿಗೆ ಮತ್ತು ತುಂಬ ದಪ್ಪ ಫೇಸ್ ಇರುತ್ತೆ ಮತ್ತು ರೌಂಡ್ ಫೇಸ್ ಇರುತ್ತೆ ನೋಡಿ, ಬೆಸ್ಟ್ ಫಾರ್ ರೌಂಡ್ ಆ್ಯಂಡ್ ಓವಲ್ ಫೇಸ್, ಓಕೆನಾ. ಇದು ಆ ಥರ ಅಂದರೆ ಆ ಶೇಪ್ ಕ್ವಾಲಿಟೀಸ್ ಇರೋರಿಗೆ ಇದು ಸೆಟ್ ಆಗುತ್ತೆ. ಇನ್ನೊಂದೇನೆಂದರೆ, ಇದು ತುಂಬ ಡಾರ್ಕ್ ಆರ್ಚ್ ಬಂದುಬಿಟ್ರೆ ಸ್ವಲ್ಪ ಫೇಸ್ ಯಾವಾಗಲೂ ಹೆಂಗೆ ಕಾಣಿಸುತ್ತೆ ಅಂದರೆ ಕೋಪ ಬಂದಿರೋ ಥರ, ಅಂದರೆ ಅವ್ರು ನಾರ್ಮಲಾಗಿದ್ದು ಕೋಪ ಬಂದಿರೋ ಥರ ಕಾಣಿಸ್ತಾರೆ. ಸೊ ಇದು ತುಂಬ ಡಾರ್ಕಾಗೂ ಇರಬಾರ್ದು, ಮೀಡಿಯಮಾಗಿರಬೇಕು. ಸೊ ಸ್ವಲ್ಪ ಜನಕ್ಕೆ ಸ್ವಲ್ಪ ಟರರಾಗಿ ವಿಲನ್ ಥರನೇ ಕಾಣಿಸ್ಬೇಕು, ಮತ್ತು ಲುಕ್ಕು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಅಂತ ಪ್ರಿಫರ್ ಮಾಡ್ತಾರಲ್ವ, ಸೊ ಅಂಥವ್ರಿಗೆ ಮಾಡ್ಬೋದು ಇದನ್ನು. ಮತ್ತು ಶೇಪ್ ಐಬ್ರೋಸು, ಇದು ಯೂಶ್ವಲಾಗಿ ತುಂಬ ಕಡಿಮೆ, ಎಲ್ಲರಿಗೂ ಈ ಥರ ಇರೋದಿಲ್ಲ, ತುಂಬ ಕಡಿಮೆ ಶೇಪ್ಸು ಇರೋದು. ಬಟ್ ಇದು ಒಂಥರ ಚೆನ್ನಾಗಿರುತ್ತೆ ನೋಡಿ, ಡಿಫ್ರೆಂಟ್ ಆ್ಯಂಗಲ್ ಆಗಿರುತ್ತೆ. ಇದು ನೀಟಾಗಿ ಫಾರ್ಮ್ ಆಗಿರುತ್ತೆ ಐಬ್ರೋಸ್ನಲ್ಲಿ ಅವ್ರದ್ದು.
ಸೊ ಇದು ಶೇಪ್ಸ್ ಮಾಡೋದ್ರ ಮೇಲೆ ಇರುತ್ತೆ. ಇದು ಬೆಸ್ಟ್ ಫಾರ್ ಸ್ಕ್ವೇರ್ ಆ್ಯಂಡ್ ಡೈಮಂಡ್ ಶೇಪ್ಡ್ ಫೇಸ್. ಇವೆರಡು ಕ್ವಾಲಿಟಿ ಇರುತ್ತಲ್ಲ ಫೇಸು, ಅಂಥವ್ರಿಗೆ ಈ ಶೇಪು ಸೂಟ್ ಆಗುತ್ತೆ. ಸೊ ಓಕೆನಾ, ನೋಡಿ ಇದು ಬೇಸಿಕ್ ಶೇಪ್ಸು. ಇದು ಈ ಥರ ಬೇಸಿಕ್ ಶೇಪ್ಸನ್ನ ನಾನು ಬರೆದಿದ್ದೀನಿ. ಈ ಥರ ಕ್ವಾಲಿಟೀಸ್ ಇರೋರಿಗೆ ಈ ಶೇಪ್ಸು ಸೂಟ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಸ್ವಲ್ಪ ಪ್ರೊಸೀಜರ್ಸ್ನ ನಾನು ಬರ್ತಿದ್ದೀನಿ ನೋಡಿ. ಫಸ್ಟ್ ಒನ್ನು, ಮೇಕ್ ದಿ ಕ್ಲೈಂಟ್ ಟು ರೆಸ್ಟ್. ಕಸ್ಟಮರ್ ಬಂದ ತಕ್ಷಣ ಅವ್ರನ್ನ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ನೆಕ್ಸ್ಟು ಅವ್ರ ಸ್ಕಿನ್ನನ್ನು ನೋಡಬೇಕು, ಓಕೆನಾ, ಅವ್ರ ಐಬ್ರೋಸ್ನ ನೋಡಬೇಕು. ಆಮೇಲೆ ನೀವು ಯಾವ ಸ್ಕಿನ್ ಇದೆ, ಯಾವ ಟೆಕ್ಸ್ಚರ್ ಇದೆ ಅವ್ರ ಸ್ಕಿನ್ನು, ಓಕೆನಾ. ಆಮೇಲೆ ಐಬ್ರೋಸ್ ಯಾವ ಕಂಡೀಷನಲ್ಲಿದೆ ಅಂತ ನೋಡ್ಕೋಬೇಕು. ನೋಡ್ಕೊಂಬಿಟ್ಟು ಆಮೇಲೆ ನೀವು ಐಬ್ರೋಸ್ನ ಮಾಡಬೇಕು. ನೀವು ಸಜೆಸ್ಟ್ ಮಾಡಬೇಕು ಅವ್ರ ಫೇಸ್ಗೆ ಯಾವುದೆಲ್ಲ ಸೂಟ್ ಆಗುತ್ತೆ ಅಂತ. ಸೊ ನೀವಿಲ್ಲಿ ನೋಡಿದ್ದೀರಲ್ಲ, ಇದ್ರ ಪ್ರಕಾರನಾದರೂ ನೀವು ಅವ್ರಿಗೆ ಹೇಳ್ಬೋದು. ಇಲ್ಲ ಅಂತಂದರೆ ಅವ್ರಿಗೆ ಏನಾದ್ರು ಪರ್ಟಿಕ್ಯುಲರ್ ಇತ್ತು ಅಂತಂದರೆ ನೀವು ಅದೇ ರೀತಿ ಮಾಡ್ಬೋದು, ಓಕೆನಾ. ಮತ್ತು ಇನ್ನೊಂದು ಏನಂದರೆ, ನೀವು ಐಬ್ರೋಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಸ್ಕಿನ್ ಯಾವ ಥರ ಇದೆ ಅಂತ ನೀವು ನೋಡ್ಕೋಬೇಕು, ಓಕೆನಾ. ಈ ಟೀನೇಜರ್ಸ್ ಅಂತಂದರೆ ಸ್ವಲ್ಪ ಗರ್ಲ್ಸ್ದು ಸ್ಕಿನ್ ಎಲ್ಲ ಬಂದು ಸ್ವಲ್ಪ ಟೈಟ್ನಿಂಗ್ ಆಗಿರುತ್ತೆ, ಸ್ವಲ್ಪ ನಾರ್ಮಲ್ ಆಗಿರುತ್ತೆ, ಓಕೆನಾ. ಅಂಥವ್ರಿಗೆ ನಾರ್ಮಲ್ ಥ್ರೆಡ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇನ್ನು ಸ್ವಲ್ಪ ಜನ ಅಂತಂದರೆ ಸ್ಕಿನ್ ಸ್ವಲ್ಪ ಸೀನಿಯರ್ಸ್ ಇರ್ತಾರೆ, ಮತ್ತು ಅವ್ರದ್ದು ಸ್ಕಿನ್ ಬಂದು ತುಂಬ ಸೆನ್ಸಿಟಿವ್ ಇರುತ್ತೆ, ಓಕೆನಾ. ಆಮೇಲೆ ಸ್ವಲ್ಪ ಸ್ಟಿರಾಯ್ಡ್ ಕ್ರೀಮ್ಸು ಅದು ಇದು ಯೂಸ್ ಮಾಡಿ ಸ್ವಲ್ಪ ಸ್ಕಿನ್ನು ಇದಾಗ್ಬಿಟ್ಟಿರುತ್ತೆ, ಸೆನ್ಸಿಟಿವ್ ಆಗಿರುತ್ತೆ. ಸೊ ಅಂಥವ್ರಿಗೆ ಡೈರೆಕ್ಟೆಡ್ ಥ್ರೆಡ್ನ ಯೂಸ್ ಮಾಡೋದ್ರಿಂದ ಥ್ರೆಡ್ಡಿಗೆ ಸ್ಕಿನ್ನು ಸಿಕ್ಕಾಕೋತಾ ಇರುತ್ತೆ, ಸೊ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಅವ್ರ ಸ್ಕಿನ್ ಯಾವ ಥರ ಇದೆ ಅಂತ ಫಸ್ಟ್ ನೋಡ್ಕೊಬೇಕು. ಅದಾದಮೇಲೆ ಇಫ್ ಇಟ್ ಈಸ್ ಅವ್ರದ್ದು ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ ಅಂದ್ಕೊಳ್ಳಿ, ಇಲ್ಲಾಂದರೆ ಲೂಸ್ ಸ್ಕಿನ್ ಇತ್ತು ಅಂತ ಅಂದ್ಕೊಳ್ಳಿ. ಸೊ ಅವಾಗ ನೀವೇನು ಮಾಡಬೇಕು ಅಂತಂದರೆ, ನಾರ್ಮಲಾಗಿ ನೀವು ಪಾರ್ಲರ್ ಅಥವಾ ಮನೆಯಲ್ಲಿ ಏನೋ ಒಂದು ಥ್ರೆಡ್ಡಿಂಗ್ ಮಾಡೋಕ್ಕಿಂತ ಮುಂಚೆ 2 ಥ್ರೆಡ್ ಇಟ್ಕೊಂಡಿರಬೇಕು. ಒಂದು ಡ್ರೈ ಥ್ರೆಡ್ಡು ಅಂದರೆ ನಾರ್ಮಲ್ ಥ್ರೆಡ್ ಇಟ್ಕೊಂಡಿರಬೇಕು. ಇನ್ನೊಂದು ಥ್ರೆಡ್ಡು ಒಂದು ಬೌಲ್ ಇಟ್ಕೊಂಡು ಅದರಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ರೋಸ್ ವಾಟರು ಇಲ್ಲಾಂದರೆ ಟೋನರು ಮಿಕ್ಸ್ ಮಾಡಿಕೊಂಡು ಆ ಥ್ರೆಡ್ ಏನಿರುತ್ತೆ ಅದನ್ನು ನೀವು ನೆನೆಸ್ಬಿಡ್ಬೇಕು. ನೆನೆಸ್ಕೊಂಡು ಬಿಟ್ಬಿಡ್ಬೋದು, ಏನು ತೊಂದರೆ ಇಲ್ಲ, ಓಕೆನಾ. ಆ ಥ್ರೆಡ್ ಏನು ನೆಂದಿರುತ್ತೆ ಅದು ತುಂಬ ಸ್ಮೂತ್ ಇರುತ್ತೆ, ಓಕೆನಾ. ಆ ಥ್ರೆಡಲ್ಲಿ ನೀವು ಐಬ್ರೋಸ್ ಮಾಡೋದ್ರಿಂದ ಸ್ಕಿನ್ ಅಷ್ಟೊಂದು ಕಟ್ಟಾಗಲ್ಲ ಮತ್ತು ನೀಟಾಗಿ ಬರುತ್ತೆ, ಪೇಯ್ನೂ ಆಗೋಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿ, ಓಕೆನಾ. ಅದೇ ಡೈರೆಕ್ಟ್ ಥ್ರೆಡ್ ಹಾಕಿದ್ರೆ ಸ್ಕಿನ್ನು ಸಿಕ್ಕಾಕೋತಾ ಇರುತ್ತೆ, ಕಟ್ ಆಗ್ತಾ ಇರುತ್ತೆ ಮತ್ತು ಬರೆ ಥರ ಬಂದುಬಿಡುತ್ತೆ. ಸೊ ಸೆನ್ಸಿಟಿವ್ ಇರೋರಿಗೆ ನೀವು ಸೋಕ್ ಆಗಿರೋ ಅಂಥ ಥ್ರೆಡ್ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಮತ್ತು ಅಷ್ಟು ಪೇಯ್ನ್ ಆಗೋಲ್ಲ, ಸ್ಕಿನ್ ಕಟ್ ಆಗೋಲ್ಲ. ಟ್ರೈ ಮಾಡಿ. ಆಮೇಲೆ ಐಬ್ರೋಸ್ ನೀವೇನು ಸ್ಟಾರ್ಟ್ ಮಾಡ್ತೀರಾ ಮಾಡಿ ನೀಟಾಗಿ ಒಂದು ಶೇಪ್ ಕೊಟ್ಟಾದಮೇಲೆ ಎಕ್ಸ್ಟ್ರಾ ಹೇರ್ ಏನು ಫ್ರಂಟಲ್ಲಿ ಬೆಳೆದಿರುತ್ತೆ ಅದನ್ನು ನೀವು ಸಿಸರ್ ಅಂದರೆ ಐಬ್ರೋದೇನು ಕತ್ರಿ ಬರುತ್ತೆ ಅಥವಾ ಸಿಸರ್ ಬರುತ್ತೆ ಅದರಲ್ಲೇ ನೀವು ಕಟ್ ಮಾಡಬೇಕು. ಅಟ್ ಲಾಸ್ಟ್ ಅಪ್ಲೈ ದಿ ಕ್ರೀಮ್ ಆ್ಯಂಡ್ ಮಸಾಜ್ ವೆಲ್, ಓಕೆನಾ. ಲಾಸ್ಟಲ್ಲಿ ಐಬ್ರೋಸ್ ಎಲ್ಲ ಮಾಡಾಯಿತು ಅಂತಂದಮೇಲೆ ನೀವು ಅವರಿಗೆ ಕ್ರೀಮ್ ಮಸಾಜ್ ಮಾಡೋದ್ರಿಂದ ಕಸ್ಟಮರ್ ಅಟ್ರಾಕ್ಟ್ ಆಗ್ತಾರೆ, ಓಕೆನಾ. ಸ್ವಲ್ಪ ಪೇಯ್ನ್ ಏನಾಗಿರುತ್ತೆ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬರುತ್ತೆ ಮತ್ತು ನೀವೇನು ಐಬ್ರೋಸ್ ಶೇಪ್ ಕೊಟ್ಟಿದ್ದೀರಾ ಅದು ಚೆನ್ನಾಗಿ ಶೋ ಆಫ್ ಆಗುತ್ತೆ, ಓಕೆನಾ. ಒಂದು ಲುಕ್ ಬರುತ್ತೆ ಕ್ರೀಮ್ ಹಾಕಿದ್ರೆ. ಸೊ ನೀವು ಕ್ರೀಮ್ ಹಾಕೋದನ್ನ ಮರಿಬಾರ್ದು. ಇವಾಗ ಕ್ರೀಮ್ ಹಾಕಬೇಕಾದ್ರೆ ಅವ್ರದ್ದು ಸ್ಕಿನ್ ಡ್ರೈ ಇದ್ದರೆ ನೀವು ಮಾಯ್ಶ್ಚರ್ಡ್ ಅಂದರೆ ಮಾಯ್ಶ್ಚರ್ ಬೇಸ್ ಅಂದರೆ ಆಯಿಲಿ ಬೇಸ್ ಮಾಯ್ಶ್ಚರೈಸರು ಅಥವಾ ಕ್ಲೆನ್ಸಿಂಗ್ ಮಿಲ್ಕ್ನ ಹಾಕ್ಬೋದು. ಇಫ್ ಇಟ್ ಈಸ್ ಅವ್ರದ್ದೇನಾದ್ರು ಸ್ಕಿನ್ನು ತುಂಬ ಅಂದರೆ ಆಯಿಲಿ ಇತ್ತು ಅಂತಂದರೆ ಅವ್ರಿಗೆ ನೀವು ಏನು ಹಾಕ್ಬೋದು, ಟೋನರ್ ಹಾಕ್ಬೋದು. ಟೋನರ್ ಹಾಕಿದ್ರೆ ಅದು ಬೇಗ ಅಬ್ಸರ್ವ್ ಆಗಿಬಿಡುತ್ತೆ ಸ್ಕಿನ್ ಮೇಲೆ. ಟೋನರ್ ಹಾಕಿ ಶೋ ಆಫ್ ಮಾಡ್ಬೋದು, ಓಕೆನಾ. ಅದೇ ಸೆನ್ಸಿಟಿವ್ ಸ್ಕಿನ್ ಯು ಹ್ಯಾವ್ ಟು ಸೋಕ್ ದಿ ಥ್ರೆಡ್ ಇನ್ ವಾಟರ್ ಬೌಲ್ ಬಿಕಾಸ್ ಡ್ರೈ ಥ್ರೆಡ್ ಮೇ ಇಂಜೂರ್ ದಿ ಸ್ಕಿನ್, ಕಟ್ ದಿ ಸ್ಕಿನ್ ಈಸಿಲಿ. ಸೊ ನಾನು ಹೇಳಿದ್ನಲ್ಲ ಅದೇ ಥರನೇ ಸೆನ್ಸಿಟಿವ್ ಸ್ಕಿನ್ನು ತುಂಬ ಪೀಲ್ ಆಗ್ತಾ ಇರುತ್ತಲ್ವ. ಸೊ ಒಂದೇನಾದ್ರು ಒಂಚೂರು ಬಿತ್ತು ಅಂತಂದ್ರೂ ತುಂಬ ಮೇಜರಾಗಿ ಸ್ಕಿನ್ ಇಂಜೂರ್ ಆಗಿಬಿಡುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ ಸೋಕ್ ಮಾಡಿರೋ ಥ್ರೆಡ್ನೇ ಯೂಸ್ ಮಾಡೋದ್ರಿಂದ ಏನೂ ಅಷ್ಟು ಪೇಯ್ನ್ ಆಗೋಲ್ಲ ಮತ್ತು ಸ್ಕಿನ್ ಅಷ್ಟು ಕಟ್ ಆಗೋಲ್ಲ. ಮತ್ತು ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ನಿಗೆ ನೀವು ಡ್ರೈ ಥ್ರೆಡ್ ಕ್ಯಾನ್ ಬಿ ಯೂಸ್ಡ್ ಡೈರೆಕ್ಟ್ಲಿ ಆನ್ ಸ್ಕಿನ್. ಮಾಮೂಲಿ ಥ್ರೆಡ್ನ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಪೌಡರ್ ಹಾಕ್ಕೊಂಡು, ಓಕೆನಾ. ನೀನು ಸ್ವಲ್ಪ ಜನದ್ದು ಕೈಯೆಲ್ಲ ಸ್ವೆಟ್ ಆಗ್ತಾ ಇರುತ್ತೆ ಐಬ್ರೋಸ್ ಹೋಲ್ಡ್ ಮಾಡಬೇಕಾದ್ರೆ. ಸೊ ಅಂಥವ್ರಿಗೆ ಅವ್ರಿಗೂ ಸ್ವಲ್ಪ ಪೌಡರ್ನ ಮುಟ್ಟಿಸ್ಬೇಕು. ಪೌಡರ್ನ ಮುಟ್ಟಿ ಐಬ್ರೋಸ್ನ ಇಟ್ಕೊಳ್ಳೋದ್ರಿಂದ ಹೋಲ್ಡ್ ಮಾಡೋದ್ರಿಂದ ಕಸ್ಟಮರು ಐಬ್ರೋಸು ಶೇಪ್ಸ್ ನೀಟಾಗಿ ಕೊಡ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಟೈಟಾಗಿ ಐಬ್ರೋಸ್ನ ಇಟ್ಕೊತಾರೋ ಅಷ್ಟೇ ಚೆನ್ನಾಗಿ ಐಬ್ರೋಸು ಬರುತ್ತೆ ಅಂತ ನೀವು ಇನ್ಫಾರ್ಮ್ ಮಾಡಬೇಕು. Note 1. For sensitive and loose skin, compulsory you have to use soak thread. Sensitive skin, very smooth texture in face, it may cut easily, so soak the thread is so safe, ಓಕೆನಾ.
ಸೊ ಇಲ್ಲೇನಂತಂದರೆ ಸೇಮ್ ಇಲ್ಲೇನು ಹೇಳುತ್ತೋ ಅದನ್ನೇ ಪಾಯಿಂಟಲ್ಲಿ ನೋಟೆಡಲ್ಲಿ ಬರೆದಿದ್ದೀನಿ ಅಷ್ಟೇ. ಫಾರ್ ಸ್ವೆಟ್ಟಿಂಗ್ ಹ್ಯಾಂಡ್ಸ್ ಆರ್ ಫೇಸ್ ವಿ ಶುಡ್ ನಾಟ್ ಯೂಸ್ ಸೋಪ್ಡ್ ಥ್ರೆಡ್. ಇವಾಗ ನೋಡಿ ಸ್ವೆಟ್ ಆಗ್ತಿರೋ ಫೇಸ್ಗೆ ಅಥವಾ ತುಂಬ ಆಯಿಲಿ ಇರುತ್ತಲ್ಲ ಅಂಥವ್ರಿಗೆ ವಾಟರ್ ಬೇಸ್ಡ್ ಅಂತಂದರೆ ವಾಟರಲ್ಲಿ ಸೋಕ್ ಮಾಡಿರುವಂಥ ಥ್ರೆಡ್ನ ನಾವು ಯೂಸ್ ಮಾಡಬಾರ್ದು. ಯಾಕಂತಂದರೆ ಅವ್ರದ್ರಲ್ಲೂ ಆಯಿಲಿ ಬಿಟ್ಕೊತಾ ಇರುತ್ತೆ. ಅವಾಗ ಥ್ರೆಡ್ಡು ತ್ಯಾವ ಇದ್ದಾಗ ಏನಾಗುತ್ತೆ, ಸ್ಕಿನ್ನು ತುಂಬ ಕಟ್ಟಾಗಿಬಿಡುತ್ತೆ ಮತ್ತು ಐಬ್ರೋಸ್ ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ಇವೆರಡು ಪ್ರಿಕಾಷನ್ಸ್ನ ತೊಗೊಂಡು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ. ಫಾಲೋ ಫಾರ್ ಮೋರ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.